ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವಾಗಂತೂ ವೀಡಿಯೋಸ್ನ ಅಪ್ಲೋಡ್ ಮಾಡೇ ಇಲ್ಲ. 8 ಡೇಸ್ ಮೇಲಾಯಿತು ಅಪ್ಲೋಡ್ ಮಾಡಿ. ಸೊ ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನಿಧಿ ಊರಿಂದ ರೋಸ್ ಗಿಡಗಳು ಕೊಟ್ಟು ಕಳಿಸಿದ್ಲು ಅಂತ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ನೋಡಿ ಅದನ್ನು ಯಾವ ಥರ ನೆಟ್ಟಿದ್ದೀನಿ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದ್ವು ಮಾತ್ರ ಹೂವಿನ ಗಿಡಗಳು. ನಾನು ಈ ಹೂವಿನ ಗಿಡಗಳನ್ನೆಲ್ಲ ಮನೇಲಿ ಏನಾದರೂ ವೇಸ್ಟ್ ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತಲ್ಲ, ಅದನ್ನು ನೀಟಾಗಿ ಕಟ್ ಮಾಡಿ ಹೋಲ್ ಮಾಡಿ ನೆಟ್ಟಿದ್ದೀನಿ. ಎಲ್ಲ ಹೂವಿನ ಗಿಡಗಳು ಅಷ್ಟೇ ತುಂಬ ಚೆನ್ನಾಗೇ ಬರುತ್ತೆ. ಸೊ ಬಾಕ್ಸ್ಗಳನ್ನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಏನಾದರೂ ಹೂವಿನ ಗಿಡಗಳನ್ನೇನಾದರೂ ನೆಟ್ಕೊಂಡ್ರೆ ಹೊರಗಡೆಯಿಂದ ಮಾರ್ಕೆಟಿಂದ ಹೂ ತರೋದೇ ತಪ್ಪುತ್ತೆ. ಸೊ ಆ ಗಿಡದಲ್ಲೇ ಹೋಗ್ಬಿಟ್ರೆ ಸಾಕಾಗುತ್ತೆ ಪೂಜೆಗೆ ಬೇಕಾದಷ್ಟು ಹೂಗಳು. ನಕ್ಷನ್ ಕರ್ಕೊಂಡು ಹಾಗೆ ಒಂದು ರೌಂಡ್ ವಾಕ್ ಮಾಡೋಣ ಅಂತ ಹೇಳಿ ಆಚೆಗೆ ಬಂದೆ. ಅಲ್ಲಿ ಬಂದು ನೋಡಿದ್ರೆ ತುಂಬ ಕುರಿಮರಿಗಳಿದ್ವು. ಅದನ್ನು ನೋಡ್ಬಿಟ್ಟು ನಕ್ಷ ಫುಲ್ ಖುಷಿ ಪಡ್ತಾ ಇದ್ಲು. ಅದು ಯಾವ ಥರ ಕೂಗುತ್ತೋ ಅದೇ ಥರನೇ ಅವಳು ಕೂಗ್ತಾ ಇದ್ಲು. ಸೊ ಹತ್ರಕ್ಕೆ ಕರ್ಕೊಂಡು ಹೋಗೋಣ, ಅವಳು ಖುಷಿ ಆಗ್ತಾಳೆ ಅಂತ ಕರ್ಕೊಬಂದಿದ್ದೀನಿ. ನಾನು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಇವತ್ತು ಶನಿವಾರ ಆಗಿರೋದ್ರಿಂದ ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರನೇ ಇರೋ ಶನಿದೇವ್ರ ದೇವಸ್ಥಾನಕ್ಕೆ ಬಂದಿದ್ವಿ. ನಾನಿಲ್ಲಿ ಪ್ರತಿ ಶನಿವಾರನೂ ಬಂದುಬಿಟ್ಟು ಎಳ್ಬತ್ತಿ ಹಚ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಬಂದಿದ್ದೀನಿ. ಅದಕ್ಕೆ ನಾನು ಮತ್ತು ನಮ್ಮ ಮನೆ ಓನರ್ ಮಗಳೂ ಬಂದಿದ್ವಿ. ನಕ್ಷನ್ ಕರ್ಕೊಂಡು ಬಂದಿದ್ದಿಲ್ಲ, ಅವಳನ್ನ ಅಲ್ಲೇ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ನಾನು ಮಾತ್ರ ಈ ದೇವಸ್ಥಾನಕ್ಕೆ ಯಾವಾಗ ಬೇಕಾದ್ರೆ ಅವಾಗ ಹೋಗ್ತಾ ಇರ್ತೀನಿ. ಸ್ವಲ್ಪ ಬೇಜಾರಾಗಲಿ ಇಲ್ಲ ಖುಷಿ ಆಗಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಬಂದರೆ ಸಾಕು, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೋಗ್ತಿರ್ತೀನಿ ನಾನು. ನಾವು ಬೇಗ ಹೋಗ್ಬಿಟ್ಟು ಎಳ್ಬತ್ತಿ ಹಚ್ಬಿಟ್ಟು ಬೇಗ ಬಂದ್ವಿ. ಯಾಕಂದರೆ ಮತ್ತೆ ನೈಟ್ ಪೂಜೆ ಇದೆ, ಪೂಜೆಗೆ ಮತ್ತೆ ಹೋದ್ರಾಯ್ತು ಅಂದ್ಬಿಟ್ಟು ಬೇಗ ಬಂದ್ವಿ. ನಕ್ಷ ನೋಡಿ ಇಲ್ಲೇ ಆಟಾಡ್ಕೊತಿದ್ದಾಳೆ. ಇವಾಗ ಅವಳನ್ನ ಕರ್ಕೊಂಡು ಮತ್ತೆ ನಾನಿಲ್ಲಿ ಟೌನ್ಗೆ ಹೋಗಬೇಕು. ಸ್ವಲ್ಪ ಮನೆಗೆ ಐಟಮ್ಸ್ಗಳನ್ನೆಲ್ಲ ತಗೊಬರಬೇಕು. ಅದಕ್ಕೋಸ್ಕರ ಹೋಗಿ ಬರಬೇಕು. ಕಿರಣ್ ಅವರು ಸ್ವಲ್ಪ ಕೆಲಸ ಇದೆ ಅಂತ ಊರಿಗೆ ಹೋಗಿದ್ದಾರೆ. ಇವಾಗಷ್ಟೇ ನಕ್ಷಂಗೂ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡಿ ಅಂಗಡಿ ಹತ್ರ ಬಂದಿದ್ದೀನಿ ಆಟೋಗೆ ವೆಯ್ಟ್ ಮಾಡೋಕ್ಕೆ. ಇವಳಂತೂ ಇಲ್ಲಿ ಅಂಗಡಿ ಹತ್ರಕ್ಕೆ ಬಂದುಬಿಟ್ರೆ ಸಾಕು, ಆಂಟಿ ಹತ್ರಕ್ಕೆ ಹೋಗ್ಬಿಡ್ತಾಳೆ. ಯಾಕಂದರೆ ಅವರು ಚಾಕ್ಲೇಟ್ ಎಲ್ಲ ಕೊಟ್ಬಿಟ್ಟು ಕೂರಿಸ್ಕೋತಾರಲ್ಲ, ಅದಕ್ಕೆ ಬಾ ಹೋಗೋಣ ಅಂತ ಕರೆದ್ರೆ ನನಗೇನೆ ಬಾಯಿ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಕೂತಿರ್ತಾಳೆ. ನಕ್ಷಂಗಿಲ್ಲಿ ಸ್ವಲ್ಪ ಫ್ರೂಟ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಅವಳು ಜಾಸ್ತಿ ಇಷ್ಟಪಡೋದೇನೆ ಬಾಳೆಹಣ್ಣು. ಒಂದು ಸ್ವಲ್ಪ ಬಾಳೆಹಣ್ಣು ಮತ್ತು ಸೇಬು ಎಲ್ಲನೂ ತೊಗೊಂಡು ಹೋಗ್ತಿದ್ದೀನಿ. ನಕ್ಷನ್ ಎತ್ಕೊಂಡು ಮತ್ತು ಹಣ್ಣಿನ ಕವರ್ನ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಕೈ ಫುಲ್ ಶೇಕ್ ಆಗ್ತಿತ್ತು. ವೀಡಿಯೋ ಅಷ್ಟಾಗಿ ಕ್ಲಾರಿಟಿಯಿಂದ ಬಂದಿಲ್ಲ. ಅದೆಲ್ಲ ತೊಗೊಂಡಾದ ತಕ್ಷಣವೇ ನೆಕ್ಸ್ಟು ಮನೆಗೆ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವಾಗಂತೂ ತರಕಾರಿ ರೇಟು ಸಿಕ್ಕಾಬಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಇವಾಗ ನಾವೇ ಇಬ್ಬರೇ ಇರೋದ್ರಿಂದ ಸ್ವಲ್ಪನೇ ತರಕಾರಿ ತೊಗೊಂಡಿದ್ದು. ಮನೆಗೆ ತರಕಾರಿನೂ ತೊಗೊಂಡಾದ ತಕ್ಷಣವೇ ಒಟ್ಟಿಗೆ ದಿನಸಿ ಐಟಮ್ಸ್ಗಳನ್ನೂ ತೊಗೋಗ್ಬಿಡೋಣ, ಮತ್ತು ಪದೇ ಪದೇ ಬರೋದಕ್ಕೆ ಬೈಕ್ ಬೇರೆ ಇಲ್ವಲ್ಲ ಅಂತ ಅಂದ್ಕೊಂಡು ಮನೆಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ತೊಗೊಂಡೆ. ಕೈ ಮಾತ್ರ ಸಿಕ್ಕಾಬಟ್ಟೆ ನೋವ್ತಿತ್ತು. ಒಂದು ಕಡೆ ನಕ್ಷನ ಎತ್ಕೊಂಡು ಇನ್ನೊಂದು ಕಡೆ ಫುಲ್ಲು ವೆಯ್ಟ್ ಇರೋ ಆ ಬ್ಯಾಗ್ನ ಹಿಡ್ಕೊಂಡು ಬರೋಕ್ಕೆ ಆಗ್ತಿತ್ತಿಲ್ಲ. ಸೊ ಅದಕ್ಕೋಸ್ಕರ ಬೇಗ ಆಟೋ ಮಾಡ್ಕೊಂಡೇ ಹೋಗೋಣ ಅಂತೇಳಿ ಆಟೋ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಇವಾಗ ಮನೆಗೆ ಹೋಗಿ ಸಂಜೆ ಆದ ತಕ್ಷಣ ಮನೇಲಿ ದೀಪ ಎಲ್ಲ ಹಚ್ಚಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತಂತೂ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದೀಪ ಹಚ್ಚಿ ಅಲಂಕಾರ ಮಾಡಿರ್ತಾರೆ. ನಾವು ಇವಾಗಷ್ಟೇ ದೇವಸ್ಥಾನಕ್ಕೆ ಬಂದ್ವಿ. ಬಂದ ತಕ್ಷಣ ಕಾಲಿಗೆಲ್ಲ ನೀರು ಹಾಕ್ಕೊಂಡು ಒಳಗಡೆ ಹೋಗ್ತಿದ್ದೀವಿ. ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಹಿಂದಿನ ದಿನ ರಾತ್ರಿ ತುಂಬ ಗ್ರ್ಯಾಂಡಾಗಿ ಪೂಜೆ ಆಗುತ್ತೆ. ಹಾಗೆ ಭಜನೆ ಎಲ್ಲ ಇಡಿಸಿರ್ತಾರೆ. ಅದನ್ನೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇವಾಗಷ್ಟೇ ನಾವು ದೇವಸ್ಥಾನದಿಂದ ಹೊರಗಡೆಗೆ ಬಂದ್ವಿ. ದೇವರಿಗೆಲ್ಲ ಕೈ ಮುಗಿದು ಹಾಗೆ ಇಲ್ಲಿ ನವಗ್ರಹಗಳಿಗೂ ಕೈ ಮುಗಿದ್ಬಿಟ್ಟು ಹೋಗೋಣ ಅಂತೇಳಿ ಕೈ ಮುಗಿತಾ ಇದ್ವಿ. ಇದೆಲ್ಲ ಆದಮೇಲೆ ಅಲ್ಲೇ ಪ್ರಸಾದ ವಿನಿಯೋಗ ಆಗುತ್ತೆ. ನೋಡಿ ಎಷ್ಟು ಜನ ಕೂತಿದ್ದಾರೆ ಅಂತ. ಪ್ರತಿ ತಿಂಗಳು ಒಂದೊಂದು ಊರವರು ಇಲ್ಲ ಅಂದರೆ ಅರ್ಕೆ ಏನಾದರೂ ಹೊತ್ಕೊಂಡಿರ್ತಾರಲ್ಲ ಅವರು ಹಿಂಗೆ ಅನ್ನದಾಸೋಹ ನಡೆಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಪ್ರತಿ ಅಮಾವಾಸ್ಯೆ ಹಿಂದಿನ ದಿನ ರಾತ್ರಿ ಈ ಥರ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ನಾನು ತುಂಬ ದಿನದಿಂದ ಬಂದೇ ಇತ್ತಿಲ್ಲ, ಹೋಗೋಣ ಅಂತ ಹೇಳಿ ಹೋಗೋಕ್ಕೆ ಆಗಿತ್ತಿಲ್ಲ.
ಇವತ್ತು ಹೋಗ್ಬಿಟ್ಟು ಬರೋಣ ಅಂತೇಳಿ ಬಂದ್ವಿ. ನೋಡಿ ಸಿಕ್ಕಾಬಟ್ಟೆ ಜನ ಇರ್ತಾರೆ ಮಾತ್ರ. ಹಾಗೆ ಇವಾಗ ಊಟಕ್ಕೆ ಕೂತ್ಕೊಂಡ್ವಿ. ನಕ್ಷ ಈ ಥರ ಫಸ್ಟ್ ಟೈಮ್ ಹಿಂಗೆ ಊಟಕ್ಕೆ ಕೂತ್ಕೋತಿರೋದು. ಅವಳಂತೂ ಫುಲ್ ಸೈಲೆಂಟಾಗಿದ್ಲು, ಏನು ಕಿತಾಪತಿ ಮಾಡ್ದಲೇ ಸುಮ್ಮನೆ ಕೂತಿದ್ಲು ಪಾಪ. ನನಗಂತೂ ಈ ಥರ ದೇವಸ್ಥಾನದ ಪ್ರಸಾದ ಅಂದರೆ ಸಿಕ್ಕಾಬಟ್ಟೆ ಇಷ್ಟ, ಮಿಸ್ ಮಾಡ್ದಲೇ ಹೋಗ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ಕಿರಣ್ ಅವರೆಲ್ಲ ರೇಗಿಸ್ತಿರ್ತಾರೆ, ಏನು ಪ್ರಸಾದ ಅಂತೀಯ ಯಾವಾಗ ನೋಡಿದ್ರು ಅಂತ. ಏನೇ ಅಂದ್ರೂ ನಾನು ಕ್ಯಾರೆ ಅನ್ನಲ್ಲ, ಯಾಕಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ನಾವು ಮನೇಲಿ ಮಾಡ್ಕೊಳ್ತೀವಿ ಅಂದ್ರೂ ಆ ಥರ ಟೇಸ್ಟ್ ಸಿಗಲ್ಲ ಮಾತ್ರ, ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದ ಪ್ರಸಾದ. ಈ ದೇವ್ರ ಪ್ರಸಾದನ ತಿಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.